ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಕೇಶ್ ಟಿಕಾಯತ್ ಅವರು ಇಲ್ಲಿ ನಮ್ಮ ಧರಣಿ ಸ್ಥಳಕ್ಕೆ ಬಂದಾಗ ಅವ್ರ ನೇತೃತ್ವದಲ್ಲಿ ಒಮ್ಮೆ ಭೇಟಿ ಮಾಡಿದ್ದೀವಿ. ಅದಾದಮೇಲೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಮತ್ತು ಬಡಗರಪುರ ನಾಗೇಂದ್ರ ಅವರು ಇವರೆಲ್ಲರ ಜೊತೆಗೂ ಹೋಗಿ ಭೇಟಿ ಮಾಡಿದ್ದೀವಿ. ಇನ್ನು ಹೀಗೆ ಪದೇ ಪದೇ ಭೇಟಿ ಮಾಡಿದ್ದೀವಿ. ಅದಲ್ಲದೆ ಒಂದು 2 ಬಾರಿ ಆ, ನೇರವಾಗಿ ರೈತ ನಿಯೋಗದ ಜೊತೆಗೆ ಕೂತು ಮಾತುಕತೆಗಳಾಗಿದ್ದಾವೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೇರವಾಗಿ ಈ ವಿಚಾರಗಳ ಬಗ್ಗೆನೇ ಚರ್ಚೆ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಏನಪ್ಪಾ ಅಂತಂತಂದ್ರೆ ಇಲ್ಲ ರೈತರ ವಿರೋಧ ಇದ್ರೆ ಅದನ್ನ ಮಾಡೋದು ಬೇಡ ಅಂತನ್ನೋ ರೀತಿಯಲ್ಲಿ ಅವತ್ತು ಮಾತಾಡ್ತಿದ್ರು. ಆಯ್ತು. ನಮ್ಮ ಆ, ಕಾನೂನಿನ ಏನು ಅವರ ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಅದಾದ್ಮೇಲೆ ಮುಂದಿನ ತೀರ್ಮಾನ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಳೆದ ಡಿಸೆಂಬರಲ್ಲಿ ನಾವು ಕಡೆಯ ಭೇಟಿ ಮಾಡಿರೋದು ಅವ್ರನ್ನ. ಡಿಸೆಂಬರ್ 23ನೇ ತಾರೀಕು ನಾವು ಅವ್ರನ್ನ ಭೇಟಿ ಮಾಡಿರೋದು. ಆ ಡಿಸೆಂಬರ್ 23ನೇ ತಾರೀಕು ಭೇಟಿ ಮಾಡಿದಾಗಲೂ ಕೂಡ ಅವ್ರು ಹೇಳಿದ್ದೇನು ಅಂತಂತಂದ್ರೆ ಆಯಿತು, ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಲೀಗಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಮಾಡಿ ರೈತರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿನೂ ಕೂಡ ಅಂತಲೇ ಅವತ್ತು ಕೂಡ ಹೇಳಿದ್ದು.